ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಭಾವಿಸ್ತಾ ಸಹನಾ ಆಚಾರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವತ್ತು ನನ್ನ ಮೊದಲನೇ ಕುಕ್ಕಿಂಗ್ ವ್ಲಾಗ್. ಸೊ ದಟ್ ನಾನು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮನೇಲೇ ಇರುವಂತಹ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಡಿಲಿಷಿಯಸ್ ಆಗಿರುವಂತಹ ಮತ್ತು ತುಂಬ ಕ್ವಿಕ್ಕಾಗಿ ಆಗುವಂತಹ ಒಂದು ಸ್ವೀಟ್ನ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ಫಸ್ಟ್ ನೋಡೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಮೇಯ್ನ್ ಇಂಗ್ರೀಡಿಯೆಂಟ್ ಮಿಲ್ಕ್ ಪೌಡ್ರು. 2 ಕಪ್ ಮಿಲ್ಕ್ ಪೌಡರ್ಗೆ ನಾವು 1 ಕಪ್ ಮಿಲ್ಕ್ನ ತಗೋಬೇಕು, ಮತ್ತು ಒಂದು 1/2 ಕಪ್ ಶುಗರ್, ಜೊತೆಗೆ ಸ್ವಲ್ಪ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್. ನಾನು ಬಾದಾಮಿ ತೊಗೊಂಡಿದ್ದೀನಿ, ನೀವು ಮನೇಲಿ ಏನಿದೆ ಅದನ್ನೇ ಯೂಸ್ ಮಾಡ್ಬೋದು. ಅಂದರೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಯಾವ್ದು ಬೇಕಾದ್ರೂ ತೊಗೋಬೋದು. ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ. ಇದನ್ನು ಮಾಡೋದಕ್ಕೆ ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡೋದು ಬೆಟರು. ಫಸ್ಟ್ ನಾವು ಇದಕ್ಕೆ ಹಾಲು ಹಾಕೋಬೇಕು. ಸಿಮ್ ಫುಲ್ಲು ಕಡಿಮೆ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ತುಪ್ಪ, ಮತ್ತು ಸಕ್ಕರೆ 1/4 ಕಪ್ ತೊಗೊಂಡಿದ್ದೀನಿ ಸಕ್ಕರೆ. ಈ ಸಕ್ಕರೆನ ನಾನು ರುಬ್ಕೊಂಡಿದ್ದೀನಿ, ರುಬ್ಕೋಬೇಕಿದ್ರೆ ಸ್ವಲ್ಪ ಏಲಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಈ ಸಕ್ಕರೆ ಹಾಕೋಣ. ಇದು ಕರ್ಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನು ಪೌಡರ್ ಮಾಡ್ಕೊಂಡಿರೋದ್ರಿಂದ ಕರ್ಗೋದಕ್ಕೆ ಜಾಸ್ತಿ ಟೈಮ್ ಆಗೋಲ್ಲ, ಬೇಗ ಕರ್ಗ್ಬಿಡುತ್ತೆ. ಸೊ ನೋಡ್ಕೋಬೇಕು ಗೈಸ್. ನೋಡಿ ಸಕ್ಕರೆ ನೀಟಾಗಿ ಕರಗಿದೆ. ಇವಾಗ ನಾವು ಹಾಲು ಪೌಡರ್ನ ಹಾಕೋಬೇಕಿದ್ರೆ ಕೇರ್ಫುಲ್ಲಾಗಿ ಗಂಟಾಗದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಗೈಸ್. ನೋಡಿ ಇದೊಂದು 70% ಆಗಿದೆ. ನಾನು ತುಂಬ ಕಡಿಮೆ ಮಾಡ್ಕೊತಿದ್ದೀನಿ, ಏನಕ್ಕಂದರೆ ನಮ್ಮ ಮನೇಲಿ ಈ ಸ್ವೀಟ್ ಯಾರೂ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ನೀವು ನಿಮ್ಮ ಮನೇಲಿ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಥರ ಅದು ಸೀದೋಗಬಾರ್ದು, ಆ ಥರ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಮತ್ತು ಗಂಟಾಗಬಾರ್ದು. ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಹದಕ್ಕೆ ಬಂದಮೇಲೆ ಮತ್ತೆ ಸಿಗ್ತೀನಿ ಗೈಸ್. ನೋಡಿ ಆಲ್ಮೋಸ್ಟ್ ಡನ್. ಇದು ಈ ಥರ ಕಚ್ಚಬಾರ್ದಿದು, ಹಿಂಗೆ ಎದ್ದೇಳಬೇಕು, ಅಷ್ಟು ಮಾಡ್ಕೊಳ್ಳಿ. ಮತ್ತು ಇದು ಆರಿದ ಮೇಲೂ ಸ್ವಲ್ಪ ಗಟ್ಟಿ ಆಗುತ್ತೆ, ನೋಡ್ಕೊಳ್ಳಿ. ಇಷ್ಟಾದರೆ ಸಾಕು. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಗುರು ಬೆಚ್ಚಗಿರೋ ಟೈಮಲ್ಲಿ ನಾವು ಇದನ್ನು ಉಂಡೆ ಮಾಡ್ಕೋಬೇಕು ಗೈಸ್. ನೋಡಿ ಕೈಗೆ ಸ್ವಲ್ಪ ಹಿಂಗೆ ತುಪ್ಪ ಸವರ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಹಿಂಗಿದೆ ಕನ್ಸಿಸ್ಟೆನ್ಸಿ. ಒಂದು ಚಿಕ್ಕ ಮುದ್ದೆ ಥರ ಆಗಿದೆ ಅಲ್ವಾ, ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇದನ್ನು ನೀವು ಲಡ್ಡು ಥರ ಉಂಡೆ ಬೇಕಿದ್ರೂ ಮಾಡ್ಕೋಬೋದು, ಅಥವಾ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿ ಹಾಕ್ಕೊಂಡು ಯಾವ ರೀತಿ ಶೇಪಲ್ಲಿ ಬೇಕು, ಡೈಮಂಡ್ ಶೇಪು ಅಥವಾ ಯಾವ ರೀತಿ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಹೇಗೆ ಮಾಡ್ಕೋತೀನಿ ನೋಡೋಣ ಬನ್ನಿ. ಇದಕ್ಕೆ ತುಪ್ಪ ಸವರ್ಕೋತಿದ್ದೀನಿ, ಏನಕ್ಕಂದರೆ ನಾನು ಹಾಕಾದ್ಮೇಲೆ ಅದು ನೀಟಾಗಿ ಎದ್ದೇಳಬೇಕಲ್ವಾ, ಹಾಗಾಗಿ. ಸೊ ಈಗ ಇದನ್ನು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳಾಗಿ ಮಾಡ್ಕೋಬೋದು. ನಾನು ಇಷ್ಟು ಮಾಡ್ಕೋತಿದ್ದೀನಿ, ನೋಡ್ತಾ ಇದ್ದೀರಲ್ಲ, ಒಂದು ಪುಟ್ಟ ಜಾಮೂನ್ ಅಷ್ಟು ದೊಡ್ಡದು ಮಾಡ್ತಿದ್ದೀನಿ. ಈ ಥರ ಒಂದೊಂದೇ ಉಂಡೆಗಳನ್ನ ಮಾಡ್ಕೋಬೇಕು ಗೈಸ್. ನೋಡಿ ಇದಕ್ಕೆ ಫೈನಲ್ ಟಚ್ ಕೊಡುವಂಥ ಸಮಯ. ನಾನು ತೊಗೊಂಡಿದ್ದು 2 ಕಪ್ಪು ಸ್ಮಾಲ್ ಕಪ್ ಮಿಲ್ಕ್ ಪೌಡರಲ್ಲಿ ಟೋಟಲ್ ಒಂದು 8 ಆಗಿದೆ. ಇದಕ್ಕೆ ಈ ಥರ ಗೋಡಂಬಿನ ಇಟ್ಟು ಡೆಕೋರ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನಿಮ್ಮ ಮನೇಲಿ ಏನಿದೆ ಡ್ರೈ ಫ್ರೂಟ್ಸು, ನಾನು ಆಲ್ರೆಡಿ ಹೇಳಿದ್ದೀನಲ್ವ, ಆ ಥರ ನೀವು ಯೂಸ್ ಮಾಡ್ಬೋದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಅಷ್ಟೇ ಡಿಲಿಷಿಯಸ್ ಆಗಿರುತ್ತೆ. ಸಕ್ಕತ್ತಾಗಿ ಬಂದಿದೆ ಅಂತ ನಾನು ಮಾಡಿದ ಸ್ವೀಟು. ಇದನ್ನು ಫ್ರೀಝರಲ್ಲಿ ಇಡಬೇಕಾಗುತ್ತೆ, ಜಾಸ್ತಿ ಹೊತ್ತು ಬೇಡ, ಏನೊಂದು 1/2 ಅವರ್ ಇಟ್ಟರೆ ಸಾಕಾಗುತ್ತೆ. ನೋಡೋದಕ್ಕೂ ಅಷ್ಟೇ ಎಷ್ಟು ಕ್ಯೂಟ್ ಆಗಿದೆಯೋ, ತಿನ್ನೋದಕ್ಕೂ ಅಷ್ಟೇ ಡಿಲಿಷಿಯಸ್ ಆಗಿದೆ. ಸೊ ಈ ರೀತಿ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಬಿಗಿನರ್ಗೆ ನಿಮ್ಮ ಹೆಲ್ಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ನನ್ನ ಸಬ್ಸ್ಕ್ರೈಬ್ ಮಾಡಿ,
ಹಾಗೆ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಮುಂದಿನ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್. ಬಾಯ್ ಬಾಯ್.